ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಕುಬ್ಲಾ ಖಾನ್ ಅಂತಕ್ಕಂತಹ ಒಂದು ಪೋಯಮ್ನ ಸಮರಿಯನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ಪೋಯಮನ್ನ ಬರೆದಿರ್ತಕ್ಕಂತಹ ಪೋಯೆಟ್ ಯಾರಪ್ಪ ಅಂದ್ರೆ ಎಸ್.ಟಿ. ಕಾಲ್ರಿಡ್ಜ್ ಅಥವಾ ಸ್ಯಾಮುಯಲ್ ಟೇಲರ್ ಕಾಲ್ರಿಡ್ಜ್ ಅಂತೇಳಿ ಕೂಡ ನಾವು ಈ ಒಂದು ಕವಿಯನ್ನ ಕರಿತೇವೆ. 1797ರಲ್ಲಿ ಈ ಒಂದು ಪೋಯಮನ್ನ ಅವರು ಬರೆದಿದ್ದಾರೆ. ಯಾವಾಗ ಬರೀತಾರೆ? ವೈಲ್ ಸ್ಟೇಯಿಂಗ್ ಎಟ್ ಎ ಫಾರ್ಮ್ ಹೌಸ್ ಇನ್ ಎ ಟೌನ್ ಕಾಲ್ಡ್ ಪೋರ್ಲಾಕ್ ಅಂತಕ್ಕಂತಹ ಒಂದು ಪಟ್ಟಣದಲ್ಲಿ ಒಂದು ಸಾರಿ ಅವರು ಒಂದು ಫಾರ್ಮ್ ಹೌಸ್ ಅಲ್ಲಿ ವಸತಿಯಾಗಿರ್ತಾರೆ ಅಥವಾ ಅಲ್ಲಿ ಸ್ಟೇ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಪೋಯಮನ್ನ ಬರೆದಿದ್ದಾರೆ. ಅಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ದಿನ ಏನಾಗುತ್ತೆ ಅಂದ್ರೆ ಇವರಿಗೆ ಕನಸು ಬಿದ್ದಿರುತ್ತೆ. ಆ ಒಂದು ಕನಸಿನ ಆಧಾರದ ಮೇಲೆಯೇ ಈ ಒಂದು ಪೋಯಮನ್ನ ಬರೆದಿದ್ದಾರೆ. ಅಂದ್ರೆ ಅವ್ರಿಗೆ ಏನು ಕನಸು ಬಿದ್ದಿತ್ತೋ ಅದೇ ಕನಸನ್ನೇ ಒಂದು ಪೋಯಂ ರೂಪದಲ್ಲಿ ಅವರು ಬರೀತಾರೆ. ಎಸ್.ಟಿ. ಕಾಲ್ರಿಡ್ಜ್ ದ ಪೋಯೆಟ್ ಈಸ್ ದ ಪಯೋನಿಯರ್ ಆಫ್ ರೊಮ್ಯಾಂಟಿಕ್ ಪೋಯೆಟ್ರಿ. ಒಂದು ರೊಮ್ಯಾಂಟಿಕ್ ಪೋಯೆಟ್ರಿ ಅಂದ್ರೆ ರೊಮ್ಯಾಂಟಿಕ್ ಸೀಸನ್ ಅಂತೇಳಿ ನಾವು ಇಂಗ್ಲಿಷ್ ಲಿಟರೇಚರ್ ಅಲ್ಲಿ ಏನು ಕರಿತೀವೋ ಆ ಒಂದು ರೊಮ್ಯಾಂಟಿಕ್ ಪೋಯೆಟ್ರಿಯ ಒಂದು ಕಾರಣೀಕರ್ತರು. ಅಂದ್ರೆ ಅದನ್ನು ಆರಂಭಿಸಿರ್ತಕ್ಕಂತಹ ಕೆಲವು ಕವಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಅಂದ್ರೆ ಆ ಒಂದು ರೊಮ್ಯಾಂಟಿಕ್ ಪೋಯೆಟ್ರಿಯ ಮೊದಲಿಗರು ಇವರಾಗಿರ್ತಾರೆ. ಹಿ ಲವ್ಸ್ ಲ್ಯಾಂಡ್ಸ್ಕೇಪ್ಸ್, ಸೀನರೀಸ್, ಕಂಟ್ರಿಸೈಡ್ ಇಮೇಜಸ್, ರಿವರ್ಸ್, ಫಾರೆಸ್ಟ್ಸ್, ಪ್ಲಾಂಟ್ಸ್. He finds beauty in them and mentions it in his poetry. ಅಂದ್ರೆ ಇವರು ಪರಿಸರದಲ್ಲಿರ್ತಕ್ಕಂತಹ ಕಂಟ್ರಿ ಸೈಡ್ ಅಂದ್ರೆ ಹಳ್ಳಿಗಾಡು ಪ್ರದೇಶ ಅಂತೇಳಿ ನಾವು ಕರಿಬಹುದು. ಹಳ್ಳಿಗಳನ್ನ ಮತ್ತು ನದಿಗಳನ್ನ ಮತ್ತು ಫಾರೆಸ್ಟ್ ಅಂದ್ರೆ ಕಾಡುಗಳನ್ನ, ಅರಣ್ಯವನ್ನ ಮತ್ತು ಅರಣ್ಯದಲ್ಲಿರ್ತಕ್ಕಂತಹ ಗಿಡ ಮರಗಳ ಒಂದು ಬ್ಯೂಟಿಯನ್ನ ಕುರಿತು ತಮ್ಮ ಒಂದು ಪೋಯಮ್ಸ್ಗಳಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ದಿಸ್ ಪೋಯಮ್ ಕನ್ಸಿಸ್ಟ್ಸ್ ಆಫ್ 3 ಸ್ಟಾಂಜಾಸ್. ಈ ಒಂದು ಪೋಯಮ್ 3 ಸ್ಟಾಂಜಾಗಳನ್ನ ಒಳಗೊಂಡಿದೆ. ಅದರಲ್ಲಿ ಫಸ್ಟ್ ಸ್ಟಾಂಜಾ 11 ಲೈನ್ಸ್ ಅನ್ನ ಒಳಗೊಂಡಿದೆ. ಸೆಕೆಂಡ್ ಸ್ಟಾಂಜಾ 25 ಲೈನ್ಸ್ ಮತ್ತು ಥರ್ಡ್ ಸ್ಟಾಂಜಾ 18 ಲೈನ್ಸ್ ಗಳನ್ನ ಒಳಗೊಂಡಿದೆ. ದಿಸ್ ಈಸ್ ನಾಟ್ ಕನ್ಸ್ಟ್ರೈನ್ಡ್ ಬೈ ಎನಿ ಸ್ಟ್ರಿಕ್ಟ್ ಫಾರ್ಮ್, ರೈಮ್ ಸ್ಕೀಮ್ ಆರ್ ಮೀಟರ್. ಯಾವುದೇ ರೇಮ್ ಆಗಲಿ ಅಥವಾ ಒಂದು ಫಾರ್ಮ್ ಆಗಲಿ ಅಥವಾ ಮೀಟರ್ಗಳನ್ನಾಗಿ ಪೋಯೆಟ್ ಇಲ್ಲಿ ಅಪ್ಲೈ ಮಾಡ್ಕೊಂಡಿಲ್ಲ. ಫ್ರೀ ವರ್ಸ್ ಅಲ್ಲಿ ಇವರು ಈ ಒಂದು ಪೋಯಮ್ ಅನ್ನ ಬರಿತಾ ಹೋಗ್ತಾ ಇದ್ದಾರೆ. ಅಂದ್ರೆ ಯಾವುದೇ ಒಂದು ರೂಲ್ಸ್ ಗಳನ್ನು ಕೂಡ ಇವರು ಇಲ್ಲಿ ಫಾಲೋ ಮಾಡಿಲ್ಲ. ಕಾಲ್ರಿಡ್ಜ್ ವಾಸ್ ಇನ್ ಪೂರ್ ಹೆಲ್ತ್ ಅಂಡ್ ಹಿ ಹ್ಯಾಡ್ ಬೀನ್ ಪ್ರಿಸ್ಕ್ರೈಬ್ಡ್ ಓಪಿಯಂ. ಒಂದ್ಸಾರಿ ಏನಾಗಿರುತ್ತೆ ಅಂದ್ರೆ ಇವರಿಗೆ ಪೂರ್ ಹೆಲ್ತ್, ಅನಾರೋಗ್ಯ ಕಾರಣದಿಂದಾಗಿ ಇವರಿಗೆ ಡಾಕ್ಟರ್ ಓಪಿಯಂ ತಗೊಳ್ಳಿಕ್ಕೆ ಹೇಳಿರ್ತಾರೆ. ಆಫ್ಟರ್ ಟೇಕಿಂಗ್ ಓಪಿಯಂ ಹಿ ಫೆಲ್ ಇನ್ ಟು ಅ ಡೀಪ್ ಸ್ಲೀಪ್. ಆ ಒಂದು ಓಪಿಯಂ ಅನ್ನ ತೆಗೆದುಕೊಂಡ ಮೇಲೆ ತುಂಬಾನೇ ಗಾಢವಾದ ನಿದ್ರೆ ಇವರಿಗೆ ಬಂದಿರುತ್ತೆ. ಅಂಡ್ ಹ್ಯಾಡ್ ಎ ಡ್ರೀಮ್. ಆ ಒಂದು ಗಾಢ ನಿದ್ರೆಯಲ್ಲಿ ಒಂದು ಕನಸು ಕೂಡ ಇವರಿಗೆ ಬೀಳ್ತಾ ಇದೆ. ವೆನ್ ಹಿ ವೋಕ್ ಅಪ್ ಹಿ ಬಿಗ್ಯಾನ್ ಟು ರೈಟ್ ಇಟ್ ಡೌನ್ ಎಕ್ಸಾಕ್ಟ್ಲಿ ಆಸ್ ಹಿ ಹ್ಯಾಡ್ ಡ್ರೀಮ್ಡ್ ಇಟ್. ಆ ಕನಸಲ್ಲಿ ಏನೆಲ್ಲ ವಿಷಯ ಬಂದಿತ್ತೋ ಅದನ್ನೇ ಇವರು ನೆಕ್ಸ್ಟ್ ಬರಿತಾ ಹೋಗ್ತಾರೆ. ಅದೇ ಈ ಒಂದು ಪ್ರಸ್ತುತ ಪೋಯಂ ಆಗಿರುತ್ತೆ. In the midst of his writing, he was interrupted by a person from Porlock. ಈ ರೀತಿ ಅವರು ಆ ಒಂದು ಪೋಯಮ್ ಅನ್ನ ಅಥವಾ ತಮ್ಮ ಒಂದು ಕನಸನ್ನ ಏನು ಪೋಯಂ ಫಾರ್ಮ್ ಅಲ್ಲಿ ಬರಿತಾ ಇದ್ರು ಅದೇ ಸಂದರ್ಭದಲ್ಲಿನೇ ಆ ಒಂದು ಪೋರ್ಲಾಕ್ ಅಂತಕ್ಕಂತಹ ಹಳ್ಳಿ ಏನಿತ್ತೋ ಆ ಹಳ್ಳಿಯ ಒಬ್ಬ ಪರ್ಸನ್ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ಬಿಡ್ತಾನೆ. The man's interruption led Coleridge to forget the 200 to 300 line he had composed in his dream. ಆ ಒಂದು ಕನಸಿನಲ್ಲಿ ಏನು ಆಲ್ರೆಡಿ 200 to 300 ಲೈನ್ಗಳು ಇನ್ನೂ ಬಾಕಿ ಉಳಿದಿರ್ತವೆ. ಅವುಗಳನ್ನ ಬರೆಯೋದಕ್ಕಿಂತ ಮೊದಲೇನೆ ಆ ಮನುಷ್ಯ ಇವರಿಗೆ ಡಿಸ್ಟರ್ಬ್ ಮಾಡಿದ ಕಾರಣದಿಂದ ಆ ಒಂದು ಕನಸಲ್ಲಿರ್ತಕ್ಕಂತಹ ಲೈನ್ಗಳು ಮರೆತು ಹೋಗ್ಬಿಡ್ತವೆ. ಹಾಗಾಗಿ ಈ ಒಂದು ಪೋಯಂ ಅರ್ಧಕ್ಕೆ ನಿಂತು ಹೋಗ್ಬಿಡುತ್ತೆ. Coleridge was never able to finish the poem. He left it unpublished and kept it for private reading for his friends. ಈ ಒಂದು ಪೋಯಮ್ ಅನ್ನೇನೋ ಬರೆದಿರ್ತಾರೆ, ಆದ್ರೆ ಪಬ್ಲಿಷ್ ಮಾಡೋಕೆ ಒಪ್ಕೊಂಡಿರೋದಿಲ್ಲ. ಯಾಕೆಂದ್ರೆ ಇದು ಇನ್ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಕಾರಣದಿಂದಾಗಿ. In 1816 at the promotion of Lord Byron it was published. ಲಾರ್ಡ್ ಬೈರನ್ ಅಂತಕ್ಕಂತಹ ಒಬ್ಬ ರೈಟರ್ ಏನಿದಾರೋ ಅವರು ಎಸ್.ಟಿ. ಕಾಲ್ರಿಡ್ಜ್ಗೆ ಈ ಒಂದು ಪೋಯಮ್ ಅನ್ನ ಪಬ್ಲಿಷ್ ಮಾಡೋ ರೀತಿಲಿ ರೆಕಮೆಂಡ್ ಮಾಡ್ತಾರೆ. ಸೊ ಅವರ ಒಂದು ರೆಕಮೆಂಡ್ ಇಂದಾಗಿ, ಪ್ರಮೋಷನ್ ಇಂದಾಗಿ 1816ರಲ್ಲಿ ಈ ಒಂದು ಪೋಯಮ್ ಅನ್ನ ಪಬ್ಲಿಷ್ ಮಾಡಲಾಗುತ್ತೆ. ಬನ್ನಿ ಈಗ ಈ ಒಂದು ಪೋಯಮ್ ನ ಸಮರಿಯನ್ನ ನಾವು ನೋಡ್ತಾ ಹೋಗೋಣ. ದ ಟೈಟಲ್ ಆಫ್ ದಿಸ್ ಪೋಯಮ್ ಈಸ್ ಆಫ್ಟರ್ ದ ನೇಮ್ ಆಫ್ ಕುಬ್ಲಾ ಖಾನ್, ದ ಫೇಮಸ್ ಮಂಗೋಲಿಯನ್ ಎಂಪರರ್. ಮಂಗೋಲಿಯಾದ ಒಬ್ಬ ಫೇಮಸ್ ಎಂಪರರ್ ಕುಬ್ಲಾ ಖಾನ್ ಅಂತಕ್ಕಂತಹ ವ್ಯಕ್ತಿ ಏನಿದ್ರು ಅವರ ಬಗ್ಗೆ ಈ ಒಂದು ಪೋಯಮ್ ಅಲ್ಲಿ
ನಮ್ಮ ಪೋಯೆಟ್ ಬರಿತಾ ಹೋಗ್ತಾರೆ. ಹಾಗಾಗಿ ಅದನ್ನೇ ಇವರು ಟೈಟಲ್ ಆಗಿ ತೆಗೆದುಕೊಂಡಿದ್ದಾರೆ. ದಿಸ್ ಪೋಯಮ್ ಡಿಸ್ಕ್ರೈಬ್ಸ್ ಕ್ಸನಾಡು. ನೆನಪಿಟ್ಕೊಳ್ಳಿ, ಈ ಒಂದು ಪೋಯಮ್ ಅಲ್ಲಿ ಅವರು ಕ್ಸನಾಡು ಅಂತಕ್ಕಂತಹ ಒಂದು ಪ್ಯಾಲೇಸ್ ಅಂದ್ರೆ ಆ ಕುಬ್ಲಾ ಖಾನನ ಒಂದು ಅರಮನೆ ಇರತಕ್ಕಂತಹ ಸ್ಥಳವನ್ನ ಮತ್ತು ಆ ಅರಮನೆಯನ್ನ ಬಣ್ಣಿಸ್ತಾ ಹೋಗ್ತಾರೆ. ಅದರ ಒಂದು ಬ್ಯೂಟಿಯನ್ನ ಮತ್ತು ಸುತ್ತಮುತ್ತ ಇರತಕ್ಕಂತಹ ಪರಿಸರದ ಅದ್ಭುತ ಸೌಂದರ್ಯವನ್ನ ಈ ಪೋಯಮ್ ಅಲ್ಲಿ ಅವರು ವಿವರಣೆ ಕೊಡ್ತಾ ಹೋಗ್ತಾರೆ. The poem's speaker starts by describing the setting of Emperor's palace, which he calls a pleasure dome. ಈ ಒಂದು ಪೋಯಮ್ನ ಆರಂಭದಲ್ಲಿನೇ ಆ ಸ್ಪೀಕರ್ ಅಂದ್ರೆ ಈ ಪೋಯಮ್ ಒಳಗಡೆ ಒಬ್ಬ ಸ್ಪೀಕರ್ ಇರ್ತಾರೆ. ಈ ಪೋಯಮ್ ನಲ್ಲಿ ಇರ್ತಕ್ಕಂತಹ ವಿಷಯಗಳನ್ನ ಹೇಳ್ತಕ್ಕಂತಹ ವ್ಯಕ್ತಿ ಇದ್ದಾರೆ. ಅವರು ಯಾವುದರ ಬಗ್ಗೆ ಹೇಳ್ತಾರೆ ಅಂದ್ರೆ ದ ಸೆಟ್ಟಿಂಗ್ ಆಫ್ ಎಂಪರರ್ಸ್ ಪ್ಯಾಲೇಸ್. ಆ ಒಂದು ಪ್ಯಾಲೇಸ್ ಎಲ್ಲಿತ್ತು ಮತ್ತು ಯಾವ ರೀತಿ ಇತ್ತು, ನೋಡ್ಲಿಕ್ಕೆ ಎಷ್ಟೊಂದು ಅದ್ಭುತವಾಗಿತ್ತು ಅನ್ನೋದನ್ನ ಹೇಳ್ತಾರೆ. ಮತ್ತು ಆ ಒಂದು ಪ್ಯಾಲೇಸ್ಗೆ ಇನ್ನೊಂದು ನೇಮ್ ಕೂಡ ಇದೆ, ಅದನ್ನ ನೀವು ಸರಿಯಾಗಿ ನೆನಪಿಟ್ಕೋಬೇಕು, ಪ್ಲೆಜರ್ ಡೋಮ್ ಅಂತೇಳಿ. ಸೊ ಈ ಒಂದು 2 ವರ್ಡ್ಸ್ ಅನ್ನ ನೆನಪಿಟ್ಕೊಳ್ಳಿ, ಪ್ಲೆಜರ್ ಡೋಮ್. ಪ್ಲೆಜರ್ ಅಂದ್ರೆ ಸಂತೋಷ ಅಂತೇಳಿ, ಸಂತೋಷದಾಯಕವಾಗಿರ್ತಕ್ಕಂತಹ ಒಂದು ಸ್ಥಳ ಅಂತಕ್ಕಂತಹ ನೇಮ್ ಇಂದ ಕೂಡ ಆ ಒಂದು ಪ್ಯಾಲೇಸ್ ಅನ್ನ ಕರಿತಾ ಇರ್ತಾರೆ. ಹಿ ಟೆಲ್ಸ್ ಅಸ್ ಅಬೌಟ್ ಎ ರಿವರ್ ಕಾಲ್ಡ್ ಆಲ್ಫ್. ಈ ಒಂದು ಪೋಯಮ್ ಅಲ್ಲಿ ಒಂದು ರಿವರ್ ಬಗ್ಗೆಯೂ ಕೂಡ ನಮ್ಮ ಸ್ಪೀಕರ್ ಮಾತಾಡ್ತಾ ಇದ್ದಾರೆ. ಆ ರಿವರ್ ನೇಮ್ ಏನಪ್ಪಾ ಅಂದ್ರೆ ಆಲ್ಫ್ ಅಂತೇಳಿ ನೆನಪಿಟ್ಕೊಳ್ಳಿ ಇದನ್ನು ಕೂಡ. That runs across the land and then flows through some underground caves and mixes into the sea where there is no sunlight. ಈ ಒಂದು ಆಲ್ಫ್ ಅಂತಕ್ಕಂತಹ ರಿವರ್ ಏನಿದೆನೋ ಇದು ಆ ಒಂದು ಪಟ್ಟಣದಲ್ಲಿ ಅಂದ್ರೆ ಕ್ಸನಾಡು ಅಂತ ನಾವೇನ್ ಹೇಳಿದ್ದೇವೋ ಆ ಪಟ್ಟಣದಲ್ಲಿ ಹರಿತಾ ಮುಂದೆ ಸಾಗುತ್ತೆ. ಕೇವ್ಸ್ ಅಂದ್ರೆ ಗುಹೆಗಳ ಮೂಲಕ ಅದು ಸಾಗ್ತಾ ಹೋಗುತ್ತೆ. ಮಿಕ್ಸಸ್ ಇನ್ ಟು ದ ಸಿ ವೇರ್ ದೇರ್ ಇಸ್ ನೋ ಸನ್ಲೈಟ್ ಅಂದ್ರೆ ಕತ್ತಲೆಯಿಂದ ಕೂಡಿರ್ತಕ್ಕಂತಹ ಒಂದು ಸ್ಥಳದಲ್ಲಿ ಅಂದ್ರೆ ಅಷ್ಟೊಂದು ಬೆಳಕಿರೋದಿಲ್ಲ, ಅಂತಹ ಸ್ಥಳದಲ್ಲಿ ಹೋಗಿ ಸಮುದ್ರವನ್ನ ಸೇರ್ತಕ್ಕಂತಹ ರಿವರ್ ಈ ಆಲ್ಫ್ ಆಗಿರುತ್ತೆ. ಅಕಾರ್ಡಿಂಗ್ ಟು ದ ಸ್ಪೀಕರ್ ದೇರ್ ಈಸ್ ನೋ ಸಚ್ ರೈವಲ್ ವಿತ್ ದ ನೇಮ್ ಆಲ್ಫ್ ಇನ್ ದ ವರ್ಲ್ಡ್. ನೋಡಿ, ರೈವಲ್ ಅಂದ್ರೆ ಪ್ರತಿಸ್ಪರ್ಧಿ ಅಂತೇಳಿ. ಸೊ ಇಲ್ಲಿ ಆಲ್ಫ್ ಅಷ್ಟೊಂದು ಅದ್ಭುತವಾಗಿತ್ತು, ಅದಕ್ಕೆ ಬೇರೆ ನದಿ ಇಷ್ಟೊಂದು ಸುಂದರವಾಗಿರ್ತಕ್ಕಂಥದ್ದು ಯಾವುದು ಕೂಡ ಜಗತ್ತಲ್ಲಿ ಸ್ಪರ್ಧೆಯನ್ನ ನೀಡಲಿಕ್ಕೆ ಸಾಧ್ಯ ಇರಲಿಲ್ಲ. ಸೊ ಅಂತಹ ಅದ್ಭುತ ಒಂದು ಸೌಂದರ್ಯವನ್ನ, ಅದ್ಭುತವಾಗಿರ್ತಕ್ಕಂತಹ ನೋಟವನ್ನ ಆ ನದಿ ಹೊಂದಿರುತ್ತೆ. ಹಿ ಆಲ್ಸೋ ಟೆಲ್ಸ್ ಅಸ್ ಅಬೌಟ್ ದ ಕ್ಯಾಪಿಟಲ್ ಆಫ್ ಕುಬ್ಲಾ ಖಾನ್. ಆ ಒಂದು ಕುಬ್ಲಾ ಖಾನನ ರಾಜಧಾನಿಯನ್ನು ಕೂಡ ಆ ಸ್ಪೀಕರ್ ಬಣ್ಣಿಸ್ತಾ ಹೋಗ್ತಾರೆ. ಇಟ್ ಈಸ್ ಅಬೌಟ್ 10 square kilometers with fertile and which is surrounded by walls and towers protecting it. ಆ ಒಂದು ಸಿಟಿ ನೋಡ್ಲಿಕ್ಕೆ ಹೇಗಿತ್ತು ಮತ್ತು ಎಷ್ಟು ವಿಶಾಲವಾಗಿತ್ತು ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನೋಡಿ, 10 square kilometers ಅಷ್ಟೊಂದು ವಿಶಾಲವಾಗಿರ್ತಕ್ಕಂಥದ್ದು. ಮತ್ತು ಫರ್ಟೈಲ್ ಅಂದ್ರೆ ತುಂಬಾ ಫಲವತ್ತಾಗಿರ್ತಕ್ಕಂತಹ ಭೂಮಿ ಅದಾಗಿರುತ್ತೆ. ಅಂಡ್ ಇಟ್ ಈಸ್ ಸರೌಂಡೆಡ್ ಬೈ ವಾಲ್ಸ್. ಸುತ್ತಲೂ ಕೂಡ ಒಂದು ಕೋಟೆ ಅಂತಾನೆ ನಾವು ಹೇಳ್ಬೋದು. ಬೇರೆ ಶತ್ರುಗಳ ಆಕ್ರಮಣ ಆಗದ ರೀತಿಯಲ್ಲಿ ಒಂದು ವಾಲ್ಗಳನ್ನ ಕಟ್ಟಿರ್ತಾರೆ ಮತ್ತು ಟವರ್ಗಳು ಕೂಡ ಆ ಒಂದು ಸಿಟಿಯನ್ನ ಪ್ರೊಟೆಕ್ಟ್ ಮಾಡ್ತಾ ಇದಾವೆ, ಅಂದ್ರೆ ಆ ಕುಬ್ಲಾ ಖಾನನ ರಾಜಧಾನಿಯನ್ನ. The nearby area is covered in streams, sweet smelling trees and beautiful forests. ಆ ಸುತ್ತಮುತ್ತ ಇರತಕ್ಕಂತಹ ಪ್ರದೇಶಗಳು ಕೂಡ ಕಡಿಮೆ ಇರಲಿಲ್ಲ, ಅವು ಕೂಡ ತುಂಬಾನೇ ಸುಂದರವಾಗಿರ್ತವೆ. ಕವರ್ಡ್ ಇನ್ ಸ್ಟ್ರೀಮ್ಸ್ ಅಂದ್ರೆ ಸಣ್ಣ ಸಣ್ಣ ತೊರೆಗಳು ಅಂತೇಳಿ ನಾವು ಇಲ್ಲಿ ಕರಿಬಹುದು. ಅದರ ಜೊತೆಗೆ ಸ್ವೀಟ್ ಸ್ಮೆಲ್ಲಿಂಗ್ ಟ್ರೀಸ್, ಆ ಒಂದು ಗಿಡ ಮರದಲ್ಲಿರ್ತಕ್ಕಂತಹ ಎಲೆಗಳು, ಹೂಗಳು ತುಂಬಾನೇ ಫ್ರಾಗ್ಮೆಂಟ್ ಅನ್ನ ಹೊಂದಿರ್ತವೆ. ಸುತ್ತಲೂ ಒಂದು ಒಳ್ಳೆಯ ಸ್ಮೆಲ್ ಅಲ್ಲಿ ಇರುತ್ತೆ. ಮತ್ತು ಬ್ಯೂಟಿಫುಲ್ ಫಾರೆಸ್ಟ್ಸ್, ಆ ಒಂದು ಫಾರೆಸ್ಟ್ ಕೂಡ ತುಂಬಾ ಅತ್ಯದ್ಭುತವಾಗಿರ್ತಕ್ಕಂತಹ ಸೌಂದರ್ಯವನ್ನ ಹೊಂದಿರತಕ್ಕಂತಹ ದೃಶ್ಯವನ್ನ ಇಲ್ಲಿ ಸ್ಪೀಕರ್ ಹೇಳ್ತಾ ಹೋಗ್ತಾರೆ. ದೇರ್ ಆರ್ ಬ್ಯೂಟಿಫುಲ್ ಗಾರ್ಡನ್ಸ್, ದೇರ್ ಆರ್ ಟ್ರೀಸ್ ಅಂಡ್ ಪ್ಲಾಂಟ್ಸ್ ಹ್ಯಾವಿಂಗ್ ಸ್ವೀಟ್ ಫ್ರಾಗ್ಮೆಂಟ್ಸ್. ಅದೇ ರೀತಿ ಆ ಗಾರ್ಡನ್ಗಳು, ಟ್ರೀಗಳು ಎಲ್ಲವೂ ಕೂಡ ಸುಂದರವಾಗಿದ್ವು ಅಂತೇಳಿ ಆ ಸ್ಪೀಕರ್ ಹೇಳ್ತಾ ಇದ್ದಾರೆ. ದೇರ್ ಆರ್ ಫಾರೆಸ್ಟ್ಸ್ ವಿಚ್ ಆರ್ ಆಸ್ ಓಲ್ಡ್ ಆಸ್ ದ ಹಿಲ್ಸ್, ಅಂದ್ರೆ ಎಷ್ಟೋ ವರ್ಷಗಳಿಂದ ಆ ಒಂದು ಹಿಲ್, ಆ ಬೆಟ್ಟ ಗುಡ್ಡಗಳೇನಿರ್ತವೋ ಅವು ಹುಟ್ಟಿದಾಗ್ಲೇನೆ ಅಲ್ಲಿ ಆ ಗಿಡ ಮರಗಳು ಹುಟ್ಟಿದ್ವು. ಆವಾಗಿಂದನೂ ಕೂಡ ಇಲ್ಲಿಯವರೆಗೂ ಹಾಗೆ ಇದ್ದಾವೆ, ಯಾರು ಕೂಡ ಆ ಒಂದು ಅರಣ್ಯವನ್ನ ನಾಶ ಮಾಡಿಲ್ಲ. ಸೊ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಅರಣ್ಯ ಅಲ್ಲಿತ್ತು. ಅಂಡ್ ಆರ್ ಕವರ್ಡ್ ವಿತ್ ಗ್ರೀನ್ ಪ್ಲಾಂಟ್ಸ್
ಓವರ್ ವಿಚ್ ಸನ್ಲೈಟ್ ಈಸ್ ಫಾಲಿಂಗ್. ಕಂಪ್ಲೀಟ್ ಆಗಿ ಆ ಒಂದು ಪರ್ವತ ಪ್ರದೇಶ ಹಿಲ್ಸ್ಗಳೇನಿದ್ವೋ ಅವೆಲ್ಲವೂ ಕೂಡ ತುಂಬಾ ಗ್ರೀನ್ ಇಂದ ಆ ಒಂದು ಪ್ಲಾಂಟ್ ಅಂದ್ರೆ ಗಿಡ ಮರಗಳನ್ನ ಹೊಂದಿರ್ತವೆ. ಆ ಗಿಡ ಮರಗಳ ಮೇಲೆ ಸನ್ಲೈಟ್ ಬೀಳ್ತಾ ಇರುತ್ತೆ, ನೆಲವನ್ನೇ ಮುಟ್ತಾ ಇರಲಿಲ್ಲ. ಅಷ್ಟೊಂದು ದಟ್ಟವಾಗಿರ್ತಕ್ಕಂತಹ ಸೌಂದರ್ಯ ಭರಿತವಾಗಿರ್ತಕ್ಕಂತಹ ಅರಣ್ಯ ಅಲ್ಲಿರುತ್ತೆ. ಇನ್ನು ಸೆಕೆಂಡ್ ಸ್ಟಾಂಜಾದಲ್ಲಿ ಏನ್ ಹೇಳ್ತಾ ಹೋಗ್ತಾರೆ? ಇನ್ ದ ಸೆಕೆಂಡ್ ಸ್ಟಾಂಜಾ ದ ಸ್ಪೀಕರ್ ಗೆಟ್ಸ್ ಎಕ್ಸೈಟೆಡ್ ಅಬೌಟ್ ದ ರಿವರ್ ಅಗೇನ್. ಮತ್ತೆ ಆ ಒಂದು ರಿವರ್ ಅನ್ನ ಏನು ಮೊದಲಿಗೆ ಡಿಸ್ಕಷನ್ ಮಾಡಿರ್ತಾರೋ ಆಲ್ಫ್ ಅಂತಕ್ಕಂತಹ ರಿವರ್ ಅನ್ನ ಅದರ ಬಗ್ಗೆ ಮತ್ತೆ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ. ಅಂಡ್ ಟೆಲ್ಸ್ ಅಸ್ ಅಬೌಟ್ ದ ಕ್ಯಾನಿಯನ್ ಥ್ರೂ ವಿಚ್ ಇಟ್ ಫ್ಲೋಸ್. ಎಸ್, ಅದು ಯಾವ ಕಣಿವೆಯ ಮೂಲಕ, ಕ್ಯಾನಿಯನ್ ಅಂದ್ರೆ ಕಣಿವೆ ಅಂತೇಳಿ, ಸೊ ಯಾವ ಒಂದು ಕಣಿವೆಯ ಮೂಲಕ ಅದು ಹರಿತಾ ಇದೆನೋ ಆ ಕಣಿವೆಯನ್ನು ಕೂಡ ಇಲ್ಲಿ ಪೋಯೆಟ್ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ. ದ ಪೋಯೆಟ್ ಡಿಸ್ಕ್ರೈಬ್ಸ್ ಎ ಸ್ಲೋಪಿಂಗ್ ಹಿಲ್. ಸ್ಲೋಪಿಂಗ್ ಅಂದ್ರೆ ಹಾಗೆ ಬಾಗಿರ್ತಕ್ಕಂತಹ ಒಂದು ಬೆಟ್ಟ ಅಂತ ಹೇಳಿ ಕರಿಬಹುದು. ವಿತ್ ಎ ಗ್ರೀನ್ ಪಾಯಿಂಟ್, ಎ ಸ್ಪೂಕಿ ಹಾಂಟೆಡ್ ಪ್ಲೇಸ್. ಎಸ್, ನೋಡ್ಲಿಕ್ಕೆ ಅದು ಭಯವನ್ನ ಹುಟ್ಟಿಸ್ತಕ್ಕಂತಹ ಒಂದು ಪ್ಲೇಸ್ ಆಗಿರುತ್ತೆ. ಅಕ್ರಾಸ್ ವಿಚ್ ದೆರ್ ಇಸ್ ಅ ಚಾರ್ಮ್ ಆರ್ ಎ ಡೀಪ್ ಗ್ಯಾಪ್ ಕವರ್ಡ್ ವಿತ್ ಮೋಸಸ್. ಮೋಸಸ್ ಅಂದ್ರೆ ಪಾಚಿ ಅಂತ ಕರಿತೇವಲ್ವಾ, ಸೊ ಆ ರೀತಿ ಪಾಚಿ ಕಟ್ಟಿರ್ತಕ್ಕಂತಹ ಒಂದು ಪ್ಲೇಸ್ ಅದಾಗಿರುತ್ತೆ. ನೋಡ್ಲಿಕ್ಕೆ ಸ್ವಲ್ಪ ಅದು ಹೆದರಿಕೆಯನ್ನ ಉಂಟು ಮಾಡೋ ರೀತಿಲಿ ಕಾಣ್ತಾ ಇರುತ್ತೆ. ಮತ್ತು ಡೀಪ್ ಗ್ಯಾಪ್, ಅಲ್ಲಿ ಒಂದು ಗ್ಯಾಪ್ ಕಾಣಿಸ್ತಾ ಇದೆ, ಆಳವಾಗಿರ್ತಕ್ಕಂತಹ ಗ್ಯಾಪ್ ಕಾಣಿಸ್ತಾ ಇದೆ. ಮತ್ತು ತುಂಬಾ ಡಾರ್ಕ್ ಆಗಿರ್ತಕ್ಕಂತಹ ಪ್ಲೇಸ್ ಕೂಡ ಅದಾಗಿರುತ್ತೆ. ಇಟ್ ಈಸ್ ಆಸ್ ವೈಲ್ಡ್ ಅಂಡ್ ಹೋಲಿ ಆಸ್ ದ ಲವ್ ಆಫ್ ಅ ವುಮೆನ್ who under the decreasing moon is crying for her supernatural or demon lover. ಎಸ್, ಅಲ್ಲಿ ಒಂದು ದೃಶ್ಯವನ್ನ, ಭಯವನ್ನ ಹುಟ್ಟಿಸ್ತಕ್ಕಂಥ ದೃಶ್ಯ ಏನಾಗಿತ್ತಪ್ಪ ಅಂದ್ರೆ, ಒಬ್ಬ ಮಹಿಳೆ ಇರ್ತಾಳೆ, ಒಬ್ಬ ವುಮೆನ್ ಅಲ್ಲಿರ್ತಾಳೆ, ಅವಳು ಕೂಗ್ತಾ ಇರ್ತಾಳೆ ಅಥವಾ ನರಳ್ತಾ ಇರ್ತಾಳೆ ಅಥವಾ ಅಳ್ತಾ ಇರ್ತಾಳೆ. ಮತ್ತು ಅದನ್ನು ಡಿಕ್ರೀಸಿಂಗ್ ಮೂನ್ ಅಂದ್ರೆ ಆಲ್ರೆಡಿ ಮೂನ್ ಮುಳುಗ್ತಾ ಇರುತ್ತೆ, ಎಲ್ಲ ಕಡೆ ಕತ್ಲಿರುತ್ತೆ. ಆ ಟೈಮಲ್ಲಿ ಅವಳು ಜೋರಾಗಿ ಅಳ್ತಾ ಇದ್ದಾಳೆ. ಅವಳು ಒಳ್ಳೆಯ ವ್ಯಕ್ತಿ ಅಲ್ಲ, ಅವಳೊಂದು ನೋಡ್ಲಿಕ್ಕೆ ರಾಕ್ಷಸನ ತರಹ ಇದ್ಲು. ಅವಳು ಜೋರಾಗಿ ಯಾಕೆ ಹೋಗ್ತಾ ಇರ್ತಾಳೆ ಅಂದ್ರೆ, ಫಾರ್ ಹರ್ ಸೂಪರ್ ನ್ಯಾಚುರಲ್ ಆರ್ ಡೀಮನ್ ಲವರ್. ತನ್ನ ಒಂದು ಪ್ರಿಯಕರನಿಗೋಸ್ಕರ, ಅಂದ್ರೆ ಡೀಮನ್ ಅಂದ್ರೆ ಇಲ್ಲಿ ರಾಕ್ಷಸರು ಅಂತೇಳಿ ನಾವು ಕರಿತೇವೆ. ಸೊ ಅವಳ ಒಂದು ರಾಕ್ಷಸ, ತನ್ನ ಪ್ರಿಯಕರ ಏನಿದ್ದೋ ಅವನಿಗೋಸ್ಕರ ಅಳ್ತಾ ಇದ್ದಾಳೆ. ಆ ಒಂದು ಪ್ಲೇಸ್ ತುಂಬಾ ಹಾರಿಫೈಯಿಂಗ್ ಆಗಿ ಕಾಣಿಸ್ತಾ ಇದೆ. ಇನ್ ದಿಸ್ ಚಾರ್ಮ್ಸ್ ಆರ್ ಗ್ಯಾಪ್ ದೆರ್ ಈಸ್ ಆನ್ ಅನ್ಎಂಡಿಂಗ್ ಡಿಸ್ಟರ್ಬೆನ್ಸ್. ತುಂಬಾನೇ ಡಿಸ್ಟರ್ಬೆನ್ಸ್ ಆ ಪ್ಲೇಸ್ ಅಲ್ಲಿ ಇತ್ತು. ಇಟ್ ಸೀಮ್ಸ್ ದ್ಯಾಟ್ ದ ಅರ್ತ್ ಈಸ್ ಬ್ರೀಥಿಂಗ್ ಆಂಗ್ರಿಲಿ. ನೋಡಿ, ಅರ್ತ್ ಅಂದ್ರೆ ಭೂಮಿ, ಆ ಒಂದು ನದಿ ಹರಿತಕ್ಕಂತಹ ಸ್ಥಳ ಏನಿತ್ತೋ ಅಲ್ಲಿ ಕೋಪದಿಂದ ಭೂಮಿ ಅಥವಾ ಭೂತಾಯಿ ಉಸಿರಾಡ್ತಾ ಇದ್ದಾಳೆ ಅಂತೇಳಿ ಸ್ಪೀಕರ್ ಹೇಳ್ತಾನೆ. ಅಂದ್ರೆ ಆ ರೀತಿಯಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗಿರುತ್ತೆ. ಅಂಡ್ ಥ್ರೂ ದ ಗ್ಯಾಪ್ ವಾಟರ್ ಈಸ್ ಕಮಿಂಗ್ ಔಟ್ ವಿತ್ ಗ್ರೇಟ್ ಫೋರ್ಸ್ ಅಂಡ್ ದೆನ್ ಫಾಲಿಂಗ್ ಡೌನ್. ಎಸ್, ಆ ಒಂದು ಗ್ಯಾಪ್ ಏನಿತ್ತೋ ಆ ಒಂದು ಗ್ಯಾಪ್ ಮೂಲಕ, ಗ್ಯಾಪ್ ಅಂದ್ರೆ ಈ ರೀತಿ ಒಂದು ಗ್ಯಾಪ್ ಇರುತ್ತೆ, ಎರಡು ಕಡೆಯಿಂದ ನದಿ ಜೋರಾಗಿ ಹರ್ಕೊಂಡು ಬರ್ತಾ ಇರುತ್ತೆ. ಸೊ ಫಾಲಿಂಗ್ ಡೌನ್, ಅಲ್ಲಿಂದ ಕೆಳಗಡೆ ನದಿ ಧುಮುಕ್ತಾ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, with the water huge stones are thrown out on either side of the charm which covers the gap. ಆ ಒಂದು ನದಿಯ ಮೂಲಕ ಹರಿದು ಬರ್ತಕ್ಕಂತಹ ಕಲ್ಲುಗಳು ಕೂಡ ಆ ಒಂದು ಗ್ಯಾಪ್ ಅಲ್ಲಿ ಜೋರಾಗಿ ಬೀಳ್ತಾ ಇದ್ವು. ಅದರ ಒಂದು ಸೌಂಡ್ ಕೂಡ ಅಲ್ಲಿ ಕೇಳಿಸ್ತಾ ಇತ್ತು. In the midst of these stones the holy river comes out and flows through the woods and the valley in a zigzag way. ಎಸ್, ಆ ಒಂದು ನದಿ ಯಾವ ರೀತಿ ಹರಿತಾ ಇತ್ತು ಜೋರಾಗಿ ಅಂದ್ರೆ, ಆ ಒಂದು ಅರಣ್ಯದ ಮೂಲಕ, ಆ ಒಂದು ಕಣಿವೆಯ ಮೂಲಕ ಜಿಗ್ಜಾಗ್ ಅಂದ್ರೆ ಈ ರೀತಿ ಅಂಕುಡೊಂಕಾಗಿ ಆ ನದಿ ಹರಿತಾ ಹರಿತಾ ಮುಂದೆ ಸಾಗ್ತಾ ಇತ್ತು. ದ ರಿವರ್ ರೀಚಿಂಗ್ ದ ವಾಸ್ಟ್ ಚೇಂಬರ್ಸ್ ಅಲ್ಟಿಮೇಟ್ಲಿ ಸಿಂಕ್ಸ್ ವಿತ್ ನಾಯ್ಸ್ ಇನ್ ಟು ದ ಸೈಲೆಂಟ್ ಸಿ. ಹೀಗೆ ಹರಿತಾ ಹರಿತಾ ಆ ಒಂದು ಎಲ್ಲಿ ಆ ಒಂದು ಸಮುದ್ರ ಇರುತ್ತಲ್ವಾ, ಆ ಸಮುದ್ರಕ್ಕೆ ಹೋಗಿ ನದಿ ಸೇರ್ಕೊಳ್ತಾ ಇದೆ. ಸಿಂಕ್ಸ್ ವಿತ್ ನಾಯ್ಸ್ ಅಂದ್ರೆ ಜೋರಾಗಿ ಸೌಂಡ್ ಮಾಡ್ತಾ ಆ ಒಂದು ಸಮುದ್ರದ ಜೊತೆ ಅದು ಸಿಂಕ್ ಆಗ್ತಾ ಇದೆ. ದ ಸ್ಪೀಕರ್ ದೆನ್ ಗೋಸ್ ಆನ್ ಟು ಡಿಸ್ಕ್ರೈಬ್ ಕುಬ್ಲಾ ಖಾನ್ ಹಿಮ್ಸೆಲ್ಫ್ ಹೂ ಇಸ್ ಲಿಸನಿಂಗ್ ಟು ದಿಸ್ ನಾಯ್ಸಿ ರಿವರ್. ಎಸ್, ಆ ಒಂದು ಕುಬ್ಲಾ ಖಾನ್ ಬಗ್ಗೆನೂ ಕೂಡ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಆ ಒಂದು ಸೀನ್ ಅನ್ನ ಅಂದ್ರೆ ಆ ರಿವರ್ ಏನು ಸಮುದ್ರವನ್ನ ಸೇರ್ತಾ ಇತ್ತಲ್ವಾ, ಆ ಒಂದು ಸೇರ್ತಕ್ಕಂತಹ ದೃಶ್ಯವನ್ನ ಈ ಕುಬ್ಲಾ ಖಾನ್ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದ. ಆ ಒಂದು ನದಿ ಸಮುದ್ರವನ್ನ ಸೇರ್ತಕ್ಕಂಥದ್ದನ್ನ ತನ್ನ ಕಣ್ಣುಗಳಿಂದಾನೇ ಅವನು ಅಲ್ಲಿ ನೋಡ್ತಾ ನಿಂತ್ಕೊಂಡಿರ್ತಾನೆ. ಕುಬ್ಲಾ ಖಾನ್ ಹಿಯರ್ಸ್ ದ ವಾಯ್ಸ್ ಆಫ್ ಹಿಸ್ ಡೆಡ್ ಆನ್ಸೆಸ್ಟರ್ಸ್
ಹೂ ಪ್ರೆಡಿಕ್ಟ್ ಆ್ಯಂಡ್ ಫೋರ್ಟೆಲ್ ದ ಫ್ಯೂಚರ್ ವಾರ್. ನೋಡಿ ಎಷ್ಟೊಂದು ಅದ್ಭುತವಾಗಿ ಒಂದು ಕಂಪ್ಯಾರಿಸನ್ ಅನ್ನ ಅಥವಾ ಒಂದು ಇಮ್ಯಾಜಿನೇಷನ್ ಅನ್ನ ಇಲ್ಲಿ ಪೊಯೆಟ್ ಮಾಡ್ಕೊಳ್ತಾ ಇದ್ದಾರೆ. ಆ ಕುಬ್ಲಾ ಖಾನ್ ಅಲ್ಲಿ ನಿಂತ್ಕೊಂಡು ಏನು ಕೇಳಿಸ್ಕೊಳ್ತಾ ಇದ್ದಾನೆ ಅಂದ್ರೆ, ಏನು ಆ ನದಿ ಜೋರಾಗಿ ಹರಿತಾ ಇತ್ತೋ, ಆ ಕಲ್ಲುಗಳು ಬೀಳ್ತಾ ಇದ್ವೋ ಮತ್ತು ಸಮುದ್ರವನ್ನ ಸೇರ್ತಕ್ಕಂತಹ ಸೌಂಡ್, ಇದೆಲ್ಲ ಕೂಡ ಭೂಮಿ ಕೋಪಗೊಂಡು ಉಸಿರಾಡಿರೋ ರೀತಿಯಲ್ಲಿ ಕೇಳಿಸ್ತಾ ಇತ್ತಲ್ವಾ, ಅದನ್ನೇ ಪೊಯೆಟ್ ಯಾವ ರೀತಿ ಹೇಳ್ತಿದ್ದಾರೆ ನೋಡಿ. ಅವನಿಗೆ ತನ್ನ ಒಂದು ಡೆಡ್ ಆನ್ಸೆಸ್ಟರ್ ಅಂದ್ರೆ ಆ ಕುಬ್ಲಾ ಖಾನ್ ತನ್ನ ಒಂದು ಪೂರ್ವಜರೇನು ಸತ್ತು ಹೋಗಿರ್ತಾರೋ ಅವರ ಹೇಳ್ತಕ್ಕಂತಹ ವಾಯ್ಸ್ ಅಥವಾ ಧ್ವನಿ ಕೇಳ್ತಾ ಇದೆ, ತನ್ನ ಪೂರ್ವಜರ ಮಾತುಗಳು ಕೇಳ್ತಾ ಇದ್ದಾವೆ. ಆ ಪೂರ್ವಜರು ಯಾವುದೋ ಒಂದು ವಿಷಯದ ಮುನ್ಸೂಚನೆಯನ್ನ ಅವನಿಗೆ ಕೊಡ್ತಾ ಇದ್ದಾರೆ. ಪ್ರೆಡಿಕ್ಟ್ ಅಂದ್ರೆ ಇಲ್ಲಿ ಮೊದಲಿಗೆ ಹೇಳೋದು ಅಥವಾ ಭವಿಷ್ಯ ನುಡಿಯೋದು ಅಂತೇಳಿ. ಯಾವುದರ ಬಗ್ಗೆ ಭವಿಷ್ಯ ನುಡಿತಾರೆ? ಫೋರ್ಟೆಲ್ ಅಂದ್ರೂ ಕೂಡ ಮುಂಚಿತವಾಗಿ ಹೇಳೋದು. ಅವ್ರು ಹೇಳ್ತಕ್ಕಂಥದ್ದು ಫ್ಯೂಚರ್ ವಾರ್ ಬಗ್ಗೆ, ಅಂದ್ರೆ ಮುಂದೆ ಬರ್ತಕ್ಕಂತಹ ಯುದ್ಧದ ಬಗ್ಗೆ, ಅವನು ಎದುರಿಸಬೇಕಾಗಿರ್ತಕ್ಕಂತಹ ಭಯಂಕರ ಯುದ್ಧದ ಬಗ್ಗೆ ಅವರು ಸೂಚನೆಯನ್ನ ಅವನಿಗೆ ಕೊಡ್ತಾ ಇದ್ದಾರೆ. ಆಲ್ ಆಫ್ ಸಡನ್ ದ ಸ್ಪೀಕರ್ ಮೂವ್ಸ್ ಅವೇ ಫ್ರಮ್ ದಿಸ್ ಲ್ಯಾಂಡ್ಸ್ಕೇಪ್. ನಮ್ಮ ಸ್ಪೀಕರ್ ಏನಿದಾರೋ ಆ ಒಂದು ಲ್ಯಾಂಡ್ಸ್ಕೇಪ್ ಇಂದ ಈಗ ಬೇರೆ ಕಡೆ ತಮ್ಮ ವಿಷಯವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಟೆಲ್ಸ್ ಅಸ್ ಅಬೌಟ್ ಅನದರ್ ವಿಷನ್. ಯಾವುದರು ಬೇರೆ ವಿಷನ್ ಅಂದ್ರೆ, ವೇರ್ ಹಿ ಸಾ ಅ ವುಮೆನ್ ಪ್ಲೇಯಿಂಗ್ ಡಲ್ಸಿಮರ್ ಆ್ಯಂಡ್ ಸಿಂಗಿಂಗ್. ಮತ್ತೆ ಬ್ಯೂಟಿ ಕಡೆ ನಮ್ಮ ಸ್ಪೀಕರ್ ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ವುಮೆನ್ ಇರ್ತಾಳೆ ಮತ್ತು ಅವಳು ಒಂದು ಮ್ಯೂಸಿಕ್ ಅನ್ನ ನುಡಿಸ್ತಾ, ಡಲ್ಸಿಮರ್ ಅಂದ್ರೆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅದಾಗಿರುತ್ತೆ. ಸೊ ಆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅನ್ನ ನುಡಿಸ್ತಾ ಅವಳು ಸುಂದರವಾಗಿರ್ತಕ್ಕಂತಹ ಅದ್ಭುತವಾದಂತಹ ಒಂದು ಹಾಡನ್ನ ಹೇಳ್ತಾ ಇದ್ದಾಳೆ. She is from the black race of Africa and probably from Ethiopia. ಆ ಮಹಿಳೆ ಏನಿದ್ದಾಳೋ ಅವಳು ಆಫ್ರಿಕಾದ ಒಬ್ಬ ರೇಸ್ ಅಂದ್ರೆ ಆಫ್ರಿಕಾದ ಒಂದು ಜನಾಂಗಕ್ಕೆ ಸೇರಿರ್ತಕ್ಕಂಥವಳು, ಬ್ಲ್ಯಾಕ್ ಅಥವಾ ಕಪ್ಪು ಮಹಿಳೆ ಅವಳಾಗಿರ್ತಾಳೆ. ಅವಳ ದೇಶ ಯಾವ್ದಾಗಿರ್ಬೋದು ಅಂದ್ರೆ ಇಥೋಪಿಯಾ ಅಂತೇಳಿ ಪೊಯೆಟ್ ಇಲ್ಲಿ ಪ್ರಾಬಬ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಡೆಫಿನೆಟ್ ಅಂತ ಅಲ್ಲ, ಪ್ರಾಬಬ್ಲಿ ಅಂದ್ರೆ ಗೆಸ್ಸಿಂಗ್ ವರ್ಕ್ ಇದಾಗಿದೆ. ನೋಡಿ, ನಮ್ಮ ಪೊಯೆಟ್ ಯುರೋಪಿಯನ್ನರಾದರೂ ಕೂಡ ಅವರು ಇಲ್ಲಿ ಯಾವುದೇ ಒಂದು ಡಿಫ್ರೆನ್ಸಿಯೇಷನ್ ಅನ್ನ ಮಾಡ್ತಾ ಇಲ್ಲ. ಆ ಒಂದು ಆಫ್ರಿಕಾದ ಮಹಿಳೆ ಅತ್ಯಂತ ಸುಂದರವಾಗಿ ಆ ಒಂದು ಡಲ್ಸಿಮರ್ ಅನ್ನ ನುಡಿಸ್ತಾ ಇದ್ಲು ಅಂತಕ್ಕಂಥದ್ದನ್ನ ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ದ ಮೆಮೊರಿ ಆಫ್ ಹರ್ ಸಾಂಗ್ ಫಿಲ್ಸ್ ಹಿಮ್ ವಿತ್ ಲಾಂಗಿಂಗ್ ಅಂಡ್ ಹಿ ಇಮ್ಯಾಜಿನ್ಸ್ ಹಿಮ್ಸೆಲ್ಫ್ ಸಿಂಗಿಂಗ್ ಹಿಸ್ ಓನ್ ಸಾಂಗ್ ಯೂಸಿಂಗ್ ಇಟ್ ಟು ಕ್ರಿಯೇಟ್ ವಿಷನ್ ಆಫ್ ಝನಾಡು. ನೋಡಿ, ನಮ್ಮ ಸ್ಪೀಕರ್ ಏನಿದ್ರು ಅವ್ರಿಗೂ ಕೂಡ ಆ ಒಂದು ಮ್ಯೂಸಿಕ್ ಏನು ನುಡಿಸ್ತಾ ಇದ್ಲಲ್ವಾ ಆ ಮಹಿಳೆಯತ್ತೆ ಮ್ಯೂಸಿಕ್ ಅನ್ನು ನುಡಿಸುವ ಆಸೆ ಬರುತ್ತೆ. ಲಾಂಗಿಂಗ್ ಅಂದ್ರೆ ಆಸೆ ಪಡೋದು ಅಂತೇಳಿ, ಅಂದ್ರೆ ಅಷ್ಟೊಂದು ಅದ್ಭುತವಾಗಿ ಆ ಮಹಿಳೆ ಮ್ಯೂಸಿಕ್ ಅನ್ನ ನುಡಿಸ್ತಾ ಇದ್ಲು. ನಾನು ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಸಾಂಗ್ ಅನ್ನ ನುಡಿಸ್ಬೇಕು, ಅದೇ ರೀತಿ ನಾನು ಮ್ಯೂಸಿಕ್ ಅನ್ನ ಕ್ರಿಯೇಟ್ ಮಾಡಬೇಕು ಮತ್ತು ಆ ಒಂದು ಮ್ಯೂಸಿಕ್ ಮೂಲಕ ಝನಾಡು ಇಮ್ಯಾಜಿನೇಷನ್, ಝನಾಡು ಏನಿತ್ತೋ ಆ ಪಟ್ಟಣ ಏನಿತ್ತೋ ಅದನ್ನು ನಾನು ಸಂಗೀತದ ಮೂಲಕನೇ ಸೃಷ್ಟಿ ಮಾಡಬೇಕು ಅಂತಕ್ಕಂತಹ ಒಂದು ಹಂಬಲ ಅವರ ಮನಸ್ಸಲ್ಲಿ ಬರ್ತಾ ಇದೆ. The poet wishes that if he could have the skills of symphony and music of that damsel, he would have built the dome. ಆ ಮಹಿಳೆ ಯಾವ ರೀತಿ ನುಡಿಸ್ತಾ ಇದ್ಲೋ ಅಂತಹ ಸ್ಕಿಲ್ ನನ್ನ ಹತ್ರ ಬಂದ್ಬಿಟ್ಟಿದ್ರೆ, ಆ ಡ್ಯಾಮ್ಸಲ್ ಅನ್ನ ನುಡಿಸ್ತಕ್ಕಂತಹ ಅಥವಾ ಆ ಒಂದು ಸಂಗೀತದ ಕಲೆ ನನ್ನ ಹತ್ರ ಇದ್ದಿದ್ರೆ, ನಾನು ಕೂಡ ಆ ಒಂದು ಡೋಮ್ ಅಂದ್ರೆ ಆ ಕುಬ್ಲಾ ಖಾನನ ಒಂದು ಅರಮನೆ ಯಾವ ರೀತಿ ಇತ್ತೋ ಡೋಮ್, ಆ ರೀತಿ ಮ್ಯೂಸಿಕ್ ಮೂಲಕನೇ ನಾನು ಸೃಷ್ಟಿ ಮಾಡ್ತಿದ್ದೆ ಅಂತೇಳಿ ಪೊಯೆಟ್ ಹೇಳ್ತಾ ಇದ್ದಾರೆ. ಲೈಕ್ ದಟ್ ಪ್ಲೆಜರ್ ಡೋಮ್ ಆಫ್ ಕುಬ್ಲಾ ಖಾನ್ ಇನ್ ದ ಏರ್ ವಿತ್ ದ ಕೇವ್ಸ್ ಆಫ್ ಐಸ್. ಯಾವ ರೀತಿ ಅಂದ್ರೆ ಗಾಳಿಯಲ್ಲಿ ಕೇವ್ಸ್ ಆಫ್ ಐಸ್ ಅಂದ್ರೆ ಐಸ್ ಇಂದ ಮಾಡಿರ್ತಕ್ಕಂತಹ ಗುಹೆಗಳು ಗಾಳಿಯಲ್ಲಿ ತೇಲ್ತಾ ಇರಬೇಕು. ಆ ರೀತಿಯಾಗಿರ್ತಕ್ಕಂತಹ ಒಂದು ಡೋಮ್ ಅನ್ನ ಆ ಕುಬ್ಲಾ ಖಾನನ ಆ ಒಂದು ಪ್ಲೆಜರ್ ಡೋಮ್ ಏನಿತ್ತು ಅದಕ್ಕೆ ಸರಿ ಸಮಾನವಾಗಿ ಮ್ಯೂಸಿಕ್ ಮೂಲಕನೇ ಸೃಷ್ಟಿ ಮಾಡುತ್ತಿದ್ದೆ ಅಂತೇಳಿ ಪೊಯೆಟ್ ತಮ್ಮ ಒಂದು ಆಸೆಯನ್ನ ಈ ಒಂದು ಕೊನೆಯ ಸಾಲುಗಳಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಡಿಯರ್ ಲರ್ನರ್ಸ್, ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನು ನಮ್ಮ ಚಾನೆಲ್ನಲ್ಲಿ ಮಾಡಿ ಅಪ್ಲೋಡ್ ಮಾಡಲಾಗ್ತಾ ಇದೆ. ಈ ವಿಡಿಯೋಗಳು ನಿಮಗೆ ಹೆಲ್ಪ್ಫುಲ್ ಆಗಿದ್ದಾವೆ ಅಂತ ಅನ್ಕೊಂಡಿದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಅಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.